ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದನ್ನ ರುಬ್ಬೇಕು ಈ ಕಡಲೆ ಕಾಳಿಗೆ. ಬರೀ ಕುಮಟಾಕ್ ಹೋಗುವ ಮಾರ್ಕೆಟಿಗೆ ಹೋಗಿ ಮೀನೇನ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಪೂಜೆ ಮಾಡಿ ತಿಂಡಿಗೆ ಬಂದಿದ್ದೀನಿ. ಇವತ್ತು ತಿಂಡಿ ದೋಸೆ ಆಗಿತ್ತು. ದೋಸೆ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ರಾಗಿ ಹಾಲ್ ಮಾಡಿಟ್ಕೊಳ್ತಾ ಇದ್ದೀನಿ. ರಾಗಿ ನೀರ್ ಮಾಡಿಟ್ಕೊಳ್ತಾ ಇದ್ದೀನಿ. ರಾಗಿ ನೀರ್ ಏನಕ್ಕೆ ಅಂತಂದ್ರೆ ಕುಡಿಯೋದಕ್ಕೆ ಆಯ್ತಾ. ಇವಾಗ ಬೇಸಿಗೆ ಅಲ್ವಾ, ಏನಾದ್ರೂ ಸ್ವಲ್ಪ ತಣ್ಣಗೆ ಕುಡಿಬೇಕಂತ ಅನಿಸ್ತಾ ಇರ್ತದೆ. ನಾನು ರಾಗಿನ ಹುರ್ದಿಟ್ಕೊಂಡಿದ್ದೆ. ರಾಗಿನ ಹುರ್ದು ತಣ್ಣಗಾಗಿದ ನಂತರ ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಇದನ್ನ ರುಬ್ಕೊಂಡೆ. ಬೇಕಂತಂದ್ರೆ ಒಂದ್ ಏಲಕ್ಕಿ ಕೂಡ ಸೇರ್ಸ್ಕೊಳ್ಬಹುದು. ಹಂಗೇನೆ ನಾನು ಬೆಲ್ಲ ಕೂಡ ಸೇರ್ಸಿದ್ದೆ ರಾಗಿ ರುಬ್ಬಾಗಿದ ನಂತರ. ಇವಾಗ ನಾನು ಇದನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಈ ತರ ಒಂದು ಸೋದ್ರ ಮೂಲಕ ಆಯ್ತಾ. ಇದಕ್ಕೆ ಇವಾಗ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ತೀನಿ. ಇಲ್ಲ ಅಂತಂದ್ರೆ ಅಂದ್ರೆ ಅಷ್ಟು ಟೇಸ್ಟ್ ಅಂತ ಅನ್ಸೋದಿಲ್ಲ. ಹಂಗಾಗಿ ನಾನಿವತ್ತು ಏಲಕ್ಕಿ ಏನ್ ಹಾಕಿರ್ಲಿಲ್ಲ. ಸಿಹಿಗೆ ಬೆಲ್ಲ ಹಾಕಿದ್ದೆ. ಇವಾಗ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಂಡು ನಾನಿಲ್ಲಿ ಇದನ್ನ ಫ್ರಿಡ್ಜ್ ಅಲ್ಲಿ ಇಡ್ತೀನಿ. 10 ಗಂಟೆ 10:30 ಅಥವಾ 11 ಗಂಟೆ ಸುಮಾರು ಕುಡಿಯೋದಕ್ಕಾಗ್ತದೆ ಅಂತ ರಾಗಿ ನೀರ್ ಮಾಡಿಟ್ಟಿದ್ದಾಯ್ತು. ಹಾಗೆ ತಿಂಡಿ ದೋಸೆ ಆಗಿತ್ತು. ದೋಸಾ ತವಾ ಎಲ್ಲ ತೊಳೆದು ನಾನು ದೋಸೆ ಹಾಕೋದಕ್ಕೆ ಇಟ್ಟಿದ್ದೆ. ಉದ್ದಿನ ದೋಸೆ ಆಗಿತ್ತು. ಉದ್ದಿನ ದೋಸೆ ಕೂಡ ಹಾಕೊಂಡು ಮೊದ್ಲಿಗೆ ನಾನ್ ದೋಸೆ ತಿಂದ್ಕೊಂಡೆ. ನಂತರ ನಮ್ಮನೆಯವ್ರು ಬಂದ್ರು. ಇವತ್ತು ದೋಸೆಗೆ ಬೆಲ್ಲ ಮತ್ತೆ ತುಪ್ಪ ಹಾಕೊಂಡು ತಿಂದಿದ್ದಾಯ್ತು. ನಾನು ದೋಸೆನ ಸ್ವಲ್ಪ ಕ್ರಿಸ್ಪಿ ಆಗಿ ಮಾಡ್ಕೊಳ್ತೀನಿ. ನನ್ಗೆ ಸ್ವಲ್ಪ ಕ್ರಿಸ್ಪಿ ದೋಸೆ ಅಂತಂದ್ರೆ ತುಂಬಾ ಇಷ್ಟ. ಹಂಗಾಗಿ ಇನ್ನ ಮಧ್ಯಾಹ್ನ ಊಟಕ್ಕೆ ಇವತ್ತು ಕಡ್ಲೆಕಾಳು ಸಾರ್ ಮಾಡಿದ್ದೆ. ರೆಸಿಪಿನ ಲಾಸ್ಟ್ ನಾನು ಒಮ್ಮೆ ಶೇರ್ ಮಾಡಿದ್ದೆ, ಹಂಗಾಗಿ ಮತ್ತೆ ಇವತ್ತು ಶೇರ್ ಮಾಡಿಲ್ಲ. ಇವತ್ತೇನಂತಂದ್ರೆ ಬೀನ್ಸು ಕ್ಯಾರೆಟ್ ಏನು ಕೂಡ ಇರ್ಲಿಲ್ಲ. ಬರೇ ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ದೆ. ಈ ಬೀನ್ಸು ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಏನಾದ್ರೂ ತರಕಾರಿ ಎಲ್ಲ ಹಾಕ್ಬೇಕು ಈ ಕಡ್ಲೆ ಕಾಳ್ಗೆ, ಅವಾಗ್ಲೇನೆ ಸಾರ ಟೇಸ್ಟ್ ಅಂತ ಅನ್ಸೋದು. ಉಪ್ಪಿನಕಾಯಿ ಇತ್ತು ಮತ್ತೆ ಹಪ್ಳ ಏನ್ ಸುಡೋದಕ್ ಹೋಗ್ಲಿಲ್ಲ ಇವತ್ತು. ಇನ್ನ ಸ್ವಲ್ಪ ಕೆಲ್ಸಗಳಿತ್ತು, ಹಂಗಾಗಿ ಸಂಜೆ ನಾನು ಕೆಲ್ಸಗಳನ್ನೆಲ್ಲ ಮಾಡ್ತಾ ಕುಂತ್ಕೊಂಡಿದ್ದೆ. ವಿಜಯತೆ ಒಂದೆರಡು ಡ್ರೆಸ್ ಏನೋ ಕೊಟ್ಟಿದ್ರು, ಅದ್ರದ್ದು ಕೆಲ್ಸ ಎಲ್ಲ ಮಾಡ್ತಾ ಕುಂತಿದ್ದೆ. ಅಷ್ಟ್ರಲ್ಲಿ ನನ್ ಮಗ ಬಂದ. ಪಾಪುಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಹಂಗಾಗಿ ಸ್ವಲ್ಪ ಹೊತ್ತು ಪಾಪು ಜೊತೆ ಕುತ್ಕೊಂಡಿದ್ದೆ. ನಾನು ನನ್ನ ಮಗ ಇಲ್ಲಿ. ನನ್ನ ಮಗಗೆ ಆರಾಮಿಲ್ಲಾಗಿತ್ತು, ಜ್ವರ ಆಗಿತ್ತು. 3-4 ದಿನ ಆಯಿತು, ಕಡಿಮೆ ಆಗಲಿಲ್ಲ ಜ್ವರ. ನನ್ನ ಮಗ ಜ್ವರ ಆಗಿತ್ತು. ಈಗ ಚಾಕ್ಲೇಟ್ ಎಲ್ಲ ಸಿಗ್ತವೆ. ನನ್ನ ಮಗ ಚಾಕ್ಲೇಟ್ ಮಾಯ ಆಗೋಯ್ತು. ಆರಾಮಿಲ್ಲಾಗಿತ್ತು ಅಲ್ಲ ಮಗ. ಈಗ ಕಡಿಮೆ ಆಯ್ತು. ಸಮ ಮಿಡ್ಲಲ್ಲಿ ಹಾಕಿ ಇಲ್ಲಿ ದೇವ್ರ ಮುಂದೆ ಆಯ್ತದೆ. ಇಲ್ಲಿ ಆಗ್ತದೆ, ಇಲ್ಲಿ ಸರಿ ಆಯ್ತದಲ್ಲ. ತುಂಬಾ ದಿನ ಆಯ್ತು ಕ್ಯಾಮ್ರಾ ಮುಂದೆ ಬಂದು. ಮೊನ್ನೆ ಸ್ವಲ್ಪ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡಿದ್ದೆ ನಾನು. ನಿನ್ನೆನೋ ಮೊನ್ನೆನೇನೋ ಸ್ವಲ್ಪ ಕ್ಲಿಪ್ಪಿಂಗ್ ರೆಕಾರ್ಡ್ ಮಾಡಿದ್ದೆ. ಅದೇ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಾರ್ ಮೌಂಟ್ ಹಾಕ್ಬಿಟ್ಟಿದೀವಿ ಇವತ್ತು, ಅಂದ್ರೆ ಮೊಬೈಲ್ ಫಿಕ್ಸ್ ಮಾಡೋದಕ್ಕೆ. ನೋಡ್ಬೇಕಿದ್ ಹೇಗ್ ವರ್ಕ್ ಆಗ್ತದೆ ಅಂತ. ತಗೊಂಡು ತುಂಬಾ ದಿನ ಆಗಿತ್ತು, ಆದ್ರೆ ಕಾರ್ ಮೌಂಟ್ ಅಂದ್ರೆ ಕಾರಿಗೆ ಫಿಕ್ಸ್ ಮಾಡಿರ್ಲಿಲ್ಲ ನಾವು. ನೋಡ್ಬೇಕಿದ್ ಹೆಂಗ್ ವರ್ಕ್ ಆಗ್ತದೆ ಅಂತ ಹೇಳಿ ಇವತ್ತಿನ ಪ್ರಯಾಣ ಕುಮಟಾ ಕಡೆ. ಕುಮಟಾಗ್ ಏನಕ್ಕೆ ಅಂತಂದ್ರೆ ನನ್ಗೆ ಸ್ವಲ್ಪ ಹಾಸ್ಪಿಟಲ್ ಹೋಗೋದಕ್ಕಿತ್ತು, ಹಂಗಾಗಿ ಹಾಸ್ಪಿಟಲ್ ಕಡೆ ಹೋಗಿ ಬರುವ ಅಂತ ಇಬ್ರು ಹೊರಟಿದೀವಿ. ನೋಡ್ಬೇಕು. ಯಾವಾಗ್ಲೂ ಸಾಮಾನ್ಯವಾಗಿ ಇಲ್ಲೇ ತೋರಿಸ್ತಾ ಇದ್ದೆ ಹೊನ್ನಾವರದಲ್ಲೇನೆ. ಈ ಬಾರಿ ಕುಮಟಾಕ್ ಹೋಗುವ, ಒಂದು ಒಳ್ಳೆ ಹಾಸ್ಪಿಟಲ್ ಹೋಗುವ ಅಂತ. ಅಂದ್ರೆ ಇಲ್ಲಿ ಒಳ್ಳೆ ಹಾಸ್ಪಿಟಲ್ ಇಲ್ಲ ಅಂತಲ್ಲ, ನನ್ಗೆ ಈ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಡೀತಾ ಇತ್ತು, ಹಂಗಾಗಿ ಸ್ವಲ್ಪ ಬೇರೆ ಕಡೆ ಹೋಗುವ ಹಾಸ್ಪಿಟಲ್ಗೆ ಅಂತ ಹೊರಟಿದ್ದೀನಿ ಸ್ನೇಹಿತರೆ. ನೋಡ್ಬೇಕು ಇವಾಗ. ನಾನು ಕೂಡ ಅಂದ್ರೆ ಈಗೇನ್ ಹೋಗ್ತಾ ಇದ್ದೀನಿ ಅಲ್ವಾ, ಆ ಹಾಸ್ಪಿಟಲ್ಗೆ ಹೋಗ್ತಾ ಇರೋದು ಮೊದಲನೇ ಬಾರಿಗೆ. ನೋಡ್ಬೇಕು ಡಾಕ್ಟರ್ ಹೇಗಿದ್ದಾರೆ ಏನು ಎತ್ತ ಎಲ್ಲಾನು. ತುಂಬಾ ದಿನ ಆಗಿತ್ತು, ನನಗೂ ಕೂಡ ಹೆಲ್ತ್ ಇಶ್ಯೂ ಆಗ್ತಾ ಇತ್ತು. ಸರಿಯಾಗಿ ವಿಡಿಯೋ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಮೆಂಟಲಿ ಫಿಸಿಕಲಿ ಎಲ್ಲ ವೀಕ್ ಆಗ್ಬಿಟ್ಟಿದ್ದೆ ನಾನು ಇತ್ತೀಚಿಗಂತೂ. ಯಾವ್ದ್ರ ಕಡೆನೂ ಕೂಡ ಗಮನ ಕೊಡೋದಕ್ಕಾಗ್ತಾನೆ ಇಲ್ಲ. ಅಂದ್ರೆ ಏನೋ ಒಂಥರ ಮನ್ಸಿಗೆ ಒಂಥರ ನೆಮ್ಮದಿ ಇಲ್ಲದೆ ಇರೋ ತರ ಆಗಿತ್ತು, ಹಂಗಾಗಿ ವಿಡಿಯೋಸ್ ಕೂಡ ಮಾಡ್ತಾ ಇರ್ಲಿಲ್ಲ. ಅಂತೂ ಇವತ್ತು ಹೊರಟಿದ್ದೀನಿ ಹಾಸ್ಪಿಟಲ್ಗೆ. ವಿಡಿಯೋ ಸರಿಯಾಗಿ ಬರ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ಸರಿಯಾಗಿ ಬರ್ತಾ ಇದೆಯಾ ಅಂತ ಕಾಮೆಂಟ್ ಮಾಡಿ ಅಂತ.
ಮಾರ್ಕೆಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ. ಇವತ್ತೇನ್ ಹೇಳ್ಕೊಳ್ಳುವಷ್ಟು ಜನ ಇರ್ಲಿಲ್ಲ ಆಯ್ತಾ. ಕೆಲವೊಂದ್ ಬಾರಿ ಇಲ್ಲಿ ತುಂಬಾ ರಶ್ ಇರ್ತದೆ. ನಾನು ಯಾವಾಗ್ಲೂನು ಮೀನ್ ಮಾರ್ಕೆಟಿಗೆ ಹೋಗಿ ಮೀನೇನ್ ತಂದಿಲ್ಲ. ಆದ್ರೆ ಗಾಡಿನಲ್ಲಿ ಹೋಗ್ತಾ ಬರ್ತಾ ನೋಡಿದೀನಿ ಕುಮಟಾ ಮೀನ್ ಮಾರ್ಕೆಟ್ ಅನ್ನ. ಇವತ್ತು ಹಾಸ್ಪಿಟಲ್ ಹುಡ್ಕೋದಕ್ಕೆ ನಮ್ಗೆ ತುಂಬಾ ಸಮಯ ಆಯ್ತು ಆಯ್ತಾ. ಅಂದ್ರೆ ಸರಿಯಾಗಿ ಅಡ್ರೆಸ್ ಕೂಡ ಗೊತ್ತಿರ್ಲಿಲ್ಲ. ಹಂಗಾಗಿ ಸ್ವಲ್ಪ ಸಮಯ ಹೋಯ್ತು. ಹಾಸ್ಪಿಟಲ್ ಎಲ್ಲ ಹುಡುಕಿ ಅಂತೂ ಆಸ್ಪತ್ರೆಗೂ ಕೂಡ ಹೋದ್ವಿ. ಹೋಗಿ ಅಂದ್ರೆ ತುಂಬಾ ಹೊತ್ತು ವೇಟ್ ಮಾಡಿದ್ವಿ ಅಲ್ಲಿ. ಡಾಕ್ಟರ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಹಂಗಾಗಿ ನಂತರ ಹೋಗಿದ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ಮತ್ತೆ ಮಾತಾಡಿದೀನಿ ನೆಕ್ಸ್ಟ್ ಏನೇನೆಲ್ಲ ಆಯ್ತು ಅಂತ. ನೀವು ಆಮೇಲೆ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಅಲ್ಲಿಂದ ಇನ್ನ ಒಂದ್ ಕಡೆ ಹೋಗಿದ್ವಿ ನಾವು. ನಾಳೆ ಹೋಗ್ಬೇಕು ಅಂತ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ ಹೋಗಿದ್ವಿ. ಅಲ್ಲಿಂದ ಸೀದಾ ಮನೆಗ್ ಬಂದ್ವಿ ಆಯ್ತಾ. ಮನೆಗ್ ಬಂದಿದ್ದೆ, ಸ್ವಲ್ಪ ಕೆಲ್ಸ ಎಲ್ಲ ಇತ್ತು ಇವತ್ತು. ಅಂಗ್ಳೆಲ್ಲ ತೊಳೆಯೋದಿತ್ತು, ಅಂಗ್ಳೆಲ್ಲ ತೊಳ್ಕೊಂಡಿದ್ದಾಯ್ತು. ಇನ್ನ ಸ್ನಾನಕ್ ಹೋಗ್ಬೇಕು ನಾನ್ ಇವಾಗ. ಅಂಗ್ಳ ಎಲ್ಲ ಫುಲ್ ಕ್ಲೀನ್ ಮಾಡಿದ್ವಿ ಇವತ್ತು. ರಾತ್ರಿ 10:30 ಊಟ ಮುಗಿಸಿ ಇವಾಗ ಸಿಗ್ತಾ ಇದ್ದೀನಿ ಸ್ನೇಹಿತರೆ. ಬ್ಲಾಗ್ ಹೋಗ್ತಾ ಇದ್ದಾಗ್ಲೇ ನೀವು ಕೇಳ್ತೀರಿ ತುಂಬಾ ದಿನ ಆಯ್ತಲ್ವಾ ವಿದ್ಯಾ ಅವ್ರೆ ಅಂತ. ತುಂಬಾ ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡ್ದೇನೆ. ನಾನು ಆವಾಗ್ಲೇ ಹೇಳಿದ್ದೆ ರೀಸನ್ ಏನಕ್ಕೆ ವಿಡಿಯೋ ಅಪ್ಲೋಡ್ ಮಾಡ್ಲಿಲ್ಲ ಅಂತ. ಹಾಸ್ಪಿಟಲ್ ಇಂದ ಬಂದು ಅಡ್ಗೆ ಕೆಲಸ ಎಲ್ಲ ಮಾಡಿ ಊಟ ಮಾಡಿ ಹಂಗೇನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದೆ. ನಂತರ ಅಂಗಳ ಎಲ್ಲ ತೊಳೆದು ಇನ್ನೊಮ್ಮೆ ಸ್ನಾನ ಮುಗಿಸಿ ವಿಜಯತೆದು ಸ್ವಲ್ಪ ಕೆಲಸಗಳಿತ್ತು ಇವತ್ತು, ಅದನ್ನೆಲ್ಲ ಮಾಡ್ತಾ ಕುಂತಿದ್ದೆ. ಸೀರೆ ಫಾಲ್ ಎಲ್ಲ ಹಚ್ಬೇಕಿತ್ತು. ಇತ್ತೀಚೆಗೆ ಸ್ವಲ್ಪ ಕಡಿಮೆನೆ ನಾನು ತಗೊಳ್ತಾ ಇರುವಂತದ್ದು. ಜಾಸ್ತಿ ಅಂದ್ರೆ ತುಂಬಾ ಹೊತ್ತು ಕೂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ರೀಸನ್ ಏನಂತಂದ್ರೆ ನನಗೆ ತುಂಬಾ ಬೆನ್ನೋವು ಬರ್ತದೆ, ತುಂಬಾ ಬ್ಯಾಕ್ ಪೇನ್ ಬರ್ತದೆ. ಹಾಗಾಗಿ ಸ್ವಲ್ಪ ಕಡಿಮೆ ಮಾಡಿದೀನಿ. ವಿಜಯತ್ ಕೂಡ ಗೊತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಅವರು ಕೂಡ ಕಡಿಮೆ ಬಟ್ಟೆನ ಕೊಡ್ತಾ ಇದ್ದಾರೆ. ಆದ್ರೂ ಇವತ್ತು ಸ್ವಲ್ಪ ಜಾಸ್ತಿ ಇತ್ತು. ಅಷ್ಟೂನು ಕೂಡ ಕೆಲಸ ಮಾಡ್ಲಿಲ್ಲ, ಸ್ವಲ್ಪ ಕೆಲಸ ಮುಗಿಸಿದೆ ಅಷ್ಟೇನೆ. ಏನಾಯ್ತು ಅಂತಂದ್ರೆ ಇವತ್ತು ನಾನೇನೋ ಒಂದು ತುಂಬಾ ನಿರೀಕ್ಷೆ ಇಟ್ಕೊಂಡು ಹೋಗಿದ್ದೆ ಆಯ್ತಾ. ನಾನು ಕೂಡ ಹಾಸ್ಪಿಟಲ್ ಹೋಗಿದ್ದು ಮೊದಲನೇ ಬಾರಿಗೆ. ಬೆಳಿಗ್ಗೆನೆ ನಾನು ಹೇಳಿದ್ದೆ. ಅಂದ್ರೆ ಹೀಗೆ ನಮ್ಮ ರಿಲೇಟಿವ್ ಅಂದ್ರೆ ತುಂಬಾ ಜನ ಅಂದ್ರೆ ಹೇಳ್ತಾರಲ್ವಾ, ಎಲ್ಲಾದ್ರೂ ಅಲ್ಲಿ ಒಳ್ಳೆ ಡಾಕ್ಟರ್ ಇದಾರೆ, ಇಲ್ಲಿದ್ದಾರೆ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ತಾರಲ್ವಾ. ಎಷ್ಟೊಂದು ಕಡೆ ನಾನು ಅಂದ್ರೆ ನಾನು ತುಂಬಾ ಹಚ್ಕೊಂಡವ್ರಿಗೆ ಬೇಜಾರಾಗಬಾರ್ದು ಅಂತ ಹೋಗಿರ್ತೀನಿ. ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಳ್ತಾರೆ ಅಂತ ಹೋಗಿರ್ತೀನಿ. ಈ ತರ ಎಲ್ಲ ಆಗ್ತಾ ಇರ್ತದೆ ಆಯ್ತಾ. ಇವತ್ತು ಕೂಡ ಹಂಗೆ ಆಯ್ತು. ಅಂದ್ರೆ ಒಳ್ಳೆ ಡಾಕ್ಟರು ಅಂತ ತುಂಬಾ ದಿನದಿಂದ ಹೇಳ್ತಾ ಇದ್ರು ಅಂತ ನಾನು ಹೋದೆ. ನಾನು ತುಂಬಾ ನಿರೀಕ್ಷೆ ಇಟ್ಕೊಂಡು ಹೋಗಿದ್ದೆ. ನನ್ಗೆ ತುಂಬಾ ಬೇಜಾರಾಯ್ತು ಸ್ನೇಹಿತರೆ. ತುಂಬಾ ವಿಷಯನ ಕ್ಯಾಮ್ರಾ ಮುಂದೆ ತರೋದಕ್ ಆಗೋದಿಲ್ಲ. ಬೇಜಾರಾಯ್ತು ಅವ್ರು ಹೇಳಿದ್ದೆಲ್ಲ ಕೇಳಿ. ಕೆಲವೊಬ್ರು ಹೇಗೆ ಅಂತಂದ್ರೆ ಸ್ವಲ್ಪ ಹಾರ್ಶ್ ಆಗಿ ಬಿಹೇವ್ ಮಾಡ್ತಾರೆ. ಹೇಳೋ ರೀತಿ ಆಗಿರಬಹುದು, ಏನೋ ಒಂದು ಚಿಕ್ಕದಾದ್ರೂ ತುಂಬಾ ದೊಡ್ಡದು ಇವ್ರ ಲೈಫೇ ಮುಗ್ದೋಯ್ತು ಅನ್ನೋ ತರ ಮಾತಾಡೋದು, ಈ ತರ ಎಲ್ಲ ಮಾಡ್ತಾರೆ. ಎಲ್ಲರೂ ಅಂತ ನಾನು ಹೇಳೋದಿಲ್ಲ. ನನ್ನ ಈ 10 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತುಂಬಾ ಒಳ್ಳೊಳ್ಳೆ ಡಾಕ್ಟರ್ ಅನ್ನ ನೋಡಿದೀನಿ, ಇಲ್ಲ ಅಂತಲ್ಲ. ನಾವ್ ಯಾವಾಗ್ಲೂ ಕೂಡ ಮಾತಾಡ್ತಾ ಇರ್ತೀವಿ. ನಾನು ಆನ್ ಸ್ಕ್ರೀನ್ ಹೇಳೋದಿಲ್ಲ ಅಷ್ಟೇನೆ. ನಾನು ನಮ್ಮನೆಯವ್ರ ಹತ್ರ ಯಾವತ್ತೂ ಹೇಳ್ತಿರ್ತೀನಿ, ಅವ್ರೆಷ್ಟು ಒಳ್ಳೆ ಡಾಕ್ಟರ್ ಅಲ್ವಾ ರೀ ಅಂದ್ರೆ ಈ ತರ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ತುಂಬಾ ಕಡೆ ಹೋಗಿರೋದ್ರಿಂದ. ಇವತ್ತು ಮನ್ಸಿಗೆ ತುಂಬಾ ಬೇಜಾರಾಯ್ತು. ಈ ತರ ನಿಮ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬಹುದು ಸ್ನೇಹಿತರೆ. ಅಂದ್ರೆ ನೀವೇನೋ ಒಂದು ನಿರೀಕ್ಷೆ ಇಟ್ಕೊಂಡು ಹೋಗಿರ್ತೀರಿ, ನಾವೇನೋ ಒಂದು ಪ್ರಾಬ್ಲಮ್ ಅನ್ನ ಎದುರಿಸ್ತಾ ಇರ್ತೀವಿ, ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡಿಬೇಕು ಅಂತ ನಾವು ಹೋಗಿರ್ತೀವಿ. ಆದ್ರೆ ಅವ್ರು ಮಾತಾಡಿದ ರೀತಿ ಕೇಳಿ ನನ್ಗೆ ತುಂಬಾ ಬೇಜಾರಾಯ್ತು. ನನ್ ಮತ್ತೆ ಯಾವ ಹಾಸ್ಪಿಟಲ್ ಅಂತೆಲ್ಲ ಹೇಳೋದಿಲ್ಲ, ಯಾವ ಡಾಕ್ಟರ್ ಅಂತಾನು ಕೂಡ ಹೇಳೋದಿಲ್ಲ. ಏನು ಮಾಡೋದಕ್ಕಾಗೋದಿಲ್ಲ. ಕೆಲವೊಮ್ಮೆ ಈ ತರ ಎಲ್ಲ ಆಗ್ತದೆ. ನಾಳೆನೂ ಕೂಡ ಹೋಗ್ಬೇಕು. ನಾಳೆ ನಾನು ಬೇರೆ ಕಡೆ ಹೋಗ್ಬೇಕು, ಅಲ್ಲೇ ಅಲ್ಲ ಬೇರೆ ಕಡೆ ಹೋಗಿ ಬರ್ಬೇಕು. ನಮ್ಮನೆಯವ್ರು ಹೇಳ್ತಾ ಇದ್ರು, ನಾನ್ ನಿನ್ನನೇ ನೋಡ್ತಾ ಇದ್ದೆ, ಅವ್ರು ಹೇಳಿದ್ದೆಲ್ಲ ಕೇಳಿ ನೀನ್ ಹತ್ ಬಿಡ್ತೀಯೇನೋ ಅಂತ ನಾನ್ ನಿನ್ನನೇ ನೋಡ್ತಾ ಇದ್ದೆ ಅಂತ ಹೇಳ್ತಾ ಇದ್ರು. ಲೇಡೀಸ್ ಡಾಕ್ಟರ್ ಸೂಟ್ ಆಗೋದಿಲ್ಲ. ನಮ್ಮ ಮನೆಯವ್ರು ಹೇಳ್ತಾ ಇದ್ರೆ ಲೇಡೀಸ್ ಡಾಕ್ಟರ್ ನಿನ್ಗೆ ಸೂಟ್ ಆಗೋದಿಲ್ಲ ಅಂತ ಹೇಳಿ. ನಾವೇನಾದ್ರೂ ಒಂದು ಚಿಕ್ಕ ಸಮಸ್ಯೆ ಎದುರಿಸ್ತಾ ಇದ್ರು ನಾನು ಸಾಕಷ್ಟು ವಿಡಿಯೋಸ್ ಅನ್ನ ನೋಡ್ತೀನಿ. ತುಂಬಾ ಒಳ್ಳೊಳ್ಳೆ ಡಾಕ್ಟರ್ ಏನು ಅದ್ರ ಬಗ್ಗೆ ನಮ್ಗೇನು ಹೇಳ್ತಾರಲ್ವಾ, ಅದನ್ನೆಲ್ಲ ನಾನು ನೋಡ್ತಾ ಇರ್ತೀನಿ. ಇವ್ರು ಹೇಳಿದ್ ಕೇಳಿ ನಿಜಕ್ಕೂ ಶಾಕ್ ಆಯ್ತು ಒಂದ್ ಕ್ಷಣ ನನ್ಗೆ. ನೆಗ್ಲೆಕ್ಟ್ ಪ್ರೈವೇಸಿನೂ ಇರ್ಲಿಲ್ಲ. ಪ್ರೈವೇಸಿನೂ ಇರ್ಲಿಲ್ಲ. ನಾನ್ ನೋಡಿದ ಪ್ರಕಾರ ಇಷ್ಟೊಂದು ಹಾಸ್ಪಿಟಲ್ ಅಲ್ಲಿ ತುಂಬಾ ಪ್ರೈವೇಸಿ ಇರ್ತದೆ. ನಾನು ಹೋಗಿದ್ ಕಡೆ ಎಲ್ಲ ಡಾಕ್ಟರ್ ರೂಮ್ ಅಲ್ಲಿ ಸುಮಾರು ಜನ ತುಂಬಾ ನಿರೀಕ್ಷೆ ಇಟ್ಕೊಂಡು ಹೋಗಿದ್ದೆ. ಅವಾಗ್ಲೇ ಹೇಳ್ದಾಗ್ಲೇನೆ ಸ್ವಲ್ಪ ಬೇಜಾರಾಯ್ತು. ನಾಳೆ ಬೇರೆ ಕಡೆ ಹೋಗ್ಬೇಕು. ನಾನು ಮುಂಚೆ ಹೋಗ್ತಾ ಇದ್ದೆ ಅಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಂತ ಅನ್ಕೊಂಡಿದೀನಿ. ತುಂಬಾ ಒಳ್ಳೆ ಡಾಕ್ಟರ್ ಅವರು, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಡಾಕ್ಟರ್. ನೋಡ್ಬೇಕು, ಅಲ್ಲಿ ಒಪಿನಿಯನ್ ಕೇಳ್ಬೇಕು, ಸರ್ ಏನ್ ಹೇಳ್ತಾರೆ
ಅಲ್ವಾ ರೀ? ಇತ್ತೀಚಿಗೆ ತುಂಬಾ ವೀಕ್ ಆಗ್ತಾ ಇದ್ದೀನಿ. ನೀವು ತುಂಬಾ ಜನ ಹೇಳ್ತಿದ್ರಿ ಕೂಡ, ತುಂಬಾ ವೀಕ್ ಆಗಿದ್ದೀರಿ ವಿದ್ಯಾ ಅವರೇ, ತುಂಬಾ ಸಣ್ಣ ಆಗಿದ್ದೀರಿ ಅಂತ. ಹೌದು, ತುಂಬಾ ವೀಕ್ ಆಗ್ತಾ ಇದ್ದೀನಿ. ಮುಂಚೆ ಒಂದು 4 ವರ್ಷದ್ದು ಹಳೆ ವಿಡಿಯೋಸ್ ಎಲ್ಲ ನೋಡಿದ್ರೆ ನನಗೇನೆ ಅನಿಸ್ತಾ ಇತ್ತು, ನಾನು ಆವಾಗ ದಪ್ಪ ಇದ್ದೆ ಅಲ್ವಾ, ಇವಾಗ ಯಾಕೆ ಇಷ್ಟು ವೀಕ್ ಆಗಿದ್ದೀನಿ ಅಂತ ನನ್ಗೇನೆ ಅನಿಸ್ತಾ ಇರ್ತದೆ ಕೆಲವೊಮ್ಮೆ. ತುಂಬಾ ವೀಕ್ ಆಗಿದ್ದೀನಿ ಇತ್ತೀಚೆಗೆ. ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡು ಹೋಗಿದ್ದೆ, ಅಂದ್ರೆ ತಲೆನಲ್ಲಿ ಇಟ್ಕೊಂಡು ಈ ತರ ಹೆಲ್ತ್ ಇಶ್ಯೂಸ್ ನಡೀತಾ ಇರೋದ್ರಿಂದ ವೀಕ್ ಆಗ್ತಾ ಇದ್ದೀನ, ಅಥವಾ ನನ್ಗೆ ತುಂಬಾ ಸ್ಟ್ರೆಸ್ ಆಗ್ತಾ ಇದೆಯೋ ಇತ್ತೀಚೆಗೆ ಅಂತ ಇವಿಷ್ಟನ್ನ ಹೇಳ್ಬೇಕಿತ್ತು. ನಿಮ್ಗೂ ಕೂಡ ಈ ತರ ಎಕ್ಸ್ಪೀರಿಯನ್ಸ್ ಆಗಿರಬಹುದು, ಹಾಗಾಗಿ ನಾನು ಶೇರ್ ಮಾಡ್ಕೊಂಡೆ ಸ್ನೇಹಿತರೆ. ಸೊಳ್ಳೆ ಅಲ್ಲೇ ಅದೆಲ್ಲ ಅಲ್ಲಿ ನೋಡಿ ಡೋರ್ ಹತ್ರ, ಅದೆಲ್ಲಿಂದ ಹಿಡ್ಕೊಂಡ್ ಬಂದ್ರಿ? ಸೊಳ್ಳೆ ಸಖತ್ ನಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಸ್ನೇಹಿತರೆ. ನಮ್ಮ ಮನೆ ಅಂತಲ್ಲ, ಕಾವ್ಯನ್ ಮನೆಯಲ್ಲೂ ಇದೇ ತಂದ್ಕೊಂಡಿದ್ದಾರೆ. ಸೊಳ್ಳೆ ಹೊಡಿತಾ ಇರ್ತಾರೆ ಇಡೀ ದಿನ. ಸಂಜೆ ಆಯ್ತು ಅಂತಂದ್ರೆ ಅದಿದ್ದದಕ್ಕೆ ಸರಿ ಹೋಯ್ತು, ಇಲ್ಲ ಅಂತಂದ್ರೆ ಸೊಳ್ಳೆ ಓಡಿಸೋದು ತುಂಬಾ ಕಷ್ಟ. ಈ ಸೊಳ್ಳೆ ಬತ್ತಿ ಹಚ್ಚಿದ್ರೆ ನನಗ್ ಉಸಿರಾಡೋದಕ್ಕಾಗೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಉಸಿರಾಟದ ಪ್ರಾಬ್ಲಮ್ ನನ್ಗೆ ಈ ಸೊಳ್ಳೆ ಬತ್ತಿ ಎಲ್ಲ ಹಚ್ಚಿದ್ರೆ ಅಲ್ವಾ ರೀ. ತುಂಬಾ ರಶ್ ಅಲ್ಲಿ ಹೋದ್ರೆ, ತುಂಬಾ ಧೂಳಿ ಇದ್ದ ಜಾಗದಲ್ಲಿ ಹೋದ್ರೆ ನನಗೆ ಸ್ವಲ್ಪ ಉಸಿರಾಡೋಕ್ ತೊಂದ್ರೆ ಆಗ್ತದೆ. ಇತ್ತೀಚಿಗೆ ತುಂಬಾ ಅದ್ ಯಾಕೋ ಗೊತ್ತಿಲ್ಲ, ಗುಡ್ ನೈಟ್ ಕೂಡ ಹಚ್ಚೋದಿಲ್ಲ ನಮ್ಮ ಮನೆಯಲ್ಲಿ ಇವರು. ಸೊಳ್ಳೆ ಬತ್ತಿ ಕೂಡ ಹಚ್ಚೋದಿಲ್ಲ, ನನ್ಗೆ ಆಗೋದಿಲ್ಲ ಅಂತ ಹೇಳಿ. ಹಂಗಾಗಿ ಸೊಳ್ಳೆ ಬ್ಯಾಟ್ ತಂದ್ಕೊಂಡಿರುವಂತದ್ದು. ಏನ್ ಮಾಡ್ತೀವಿ ಅಂತಂದ್ರೆ ರಾತ್ರಿ ಎಲ್ಲ ಫುಲ್ ಕಿಟಕಿ ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಒಮ್ಮೆ ಸೊಳ್ಳೆ ಹೊಡಿತೀವಿ ಈ ತರ. ನಂತರ ಫ್ಯಾನ್ ಹಾಕೊಂಡು ಮಲ್ಗೋದು. ಫುಲ್ ಸೊಳ್ಳೆ ಹೊಡೆದ್ಬಿಟ್ಟು ಅಲ್ವಾ ರೀ. ಇವತ್ತು ಈ ವ್ಲಾಗ್ ಹೆಂಗ್ ರೆಕಾರ್ಡ್ ಮಾಡಿದೆ, ಏನೇನ್ ಹೇಳ್ದೆ ಅನ್ನೋದು ನನಗೆ ನೆನಪಿಲ್ಲ. ನಾನು ಕೂಡ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ ಸ್ನೇಹಿತರೆ. ನಿಮ್ಗೂ ಕೂಡ ಅರ್ಥ ಆಗ್ತದೆ. ಕೆಲವೊಮ್ಮೆ ಏನಾದ್ರೂ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಆದ್ರೂ ಕೂಡ ಟೆನ್ಷನ್ ಆಗೋದು ಎಲ್ಲ ಸಹಜ ಅಲ್ವಾ, ನನ್ಗೂ ಕೂಡ ಹಂಗೇನೆ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.